ಓಂ ಶಕ್ತಿ ಮಾಲಾಧಾರಿಗಳಿಗೆ ಉಚಿತ ಬಸ್ ವ್ಯವಸ್ಥೆ 2028ಕ್ಕೆ ಶಾಸಕ BN ರವಿಕುಮಾರ್ ಅವರು ಮತ್ತೊಮ್ಮೆ ಶಾಸಕರಾಗಬೇಕು ಎಂಬ ಸಂಕಲ್ಪದೊಂದಿಗೆ ಓಂ ಶಕ್ತಿ ದೇವಾಲಯಕ್ಕೆ ತೆರಳಿದ ಮಾಲಾಧಾರಿಗಳು. ಶಿಡ್ಲಘಟ್ಟ 2028ಕ್ಕೆ BN ರವಿಕುಮಾರ್ ಅವರು ಮತ್ತೊಮ್ಮೆ ಶಾಸಕರಾಗಬೇಕು, ದೇವರು ಅವರಿಗೆ ಒಳ್ಳೆಯದು ಮಾಡಬೇಕೆಂಬ ಸಂಕಲ್ಪದೊಂದಿಗೆ ತಾಲೂಕಿನ ಕೋಟಹಳ್ಳಿ, ವಂಕಮರದಹಳ್ಳಿ, ಜಯಂತಿ ಗ್ರಾಮ, ಸಾದಳ್ಳಿಯ ನೂರಾರು ಮಂದಿ ಓಂ ಶಕ್ತಿ ಮಾಲಾಧಾರಿಗಳಿಗೆ ಓಂ ಶಕ್ತಿ ದೇವಾಲಯಕ್ಕೆ ಹೋಗಿ ಬರಲು ತಾಲೂಕಿನ ಹಬ್ಬಲೂಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ನಿರ್ಮಲಾ ಬೈರೇಗೌಡ ಹಾಗೂ JDS ಯುವ ಮುಖಂಡ ಕೋಟಹಳ್ಳಿ ಕಾರ್ತಿಕ್ ಅವರಿಂದ ಉಚಿತವಾಗಿ 2 ಬಸ್ಸುಗಳ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಮಾಲಾಧಾರಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಶನಿವಾರದಂದು ದ್ಯಾವಪ್ಪನಗುಡಿ ದೇವಾಲಯದ ಮುಂಭಾಗದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳು 2 ಬಸ್ಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ನೂರಾರು ಮಹಿಳೆಯರು ಶ್ರದ್ಧೆಯಿಂದ ಓಂ ಶಕ್ತಿ ಮಾಲೆ ಧರಿಸಿದ್ದರು. ತಮಿಳುನಾಡಿನ ಪವಿತ್ರವಾದ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವ ಓಂ ಶಕ್ತಿ ದೇವಾಲಯಕ್ಕೆ ಹೋಗಿ ಬರುವುದಕ್ಕೆ ಸಕಲ ಸಿದ್ಧತೆಗಳು ಮಾಡಿ 2 ಬಸ್ಸುಗಳನ್ನು ಕಲ್ಪಿಸಿ ಪ್ರವಾಸ ಹೋಗಿ ದೇವಿಯ ದರ್ಶನ ಪಡೆದು ಬರುವಂತೆ ಶುಭವನ್ನು ಹಾರೈಸಿದರು. ಸುದ್ದಿಗಾರರೊಂದಿಗೆ JDS ಮುಖಂಡ ಬೈರೇಗೌಡ ಮಾತನಾಡಿ, ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಕೆಲಸಗಳು ಮಾಡುತ್ತಿದ್ದು 2028ಕ್ಕೆ ಮತ್ತೊಮ್ಮೆ ಅವರೇ ಶಾಸಕರಾಗಬೇಕು. ಓಂ ಶಕ್ತಿ ದೇವಿ ಶಾಸಕರಿಗೆ ಮತ್ತಷ್ಟು ಶಕ್ತಿ ಕೊಡಲಿ, ಅವರಿಗೆ ಒಳ್ಳೆಯದಾಗಬೇಕು ಎಂಬ ಸಂಕಲ್ಪದೊಂದಿಗೆ ಓಂ ಶಕ್ತಿ ಮಾಲಾಧಾರಿಗಳನ್ನು ದೇವಿಯ ದರ್ಶನಕ್ಕೆ ಕಳಿಸಿಕೊಟ್ಟಿದ್ದೇವೆ. ಇದಕ್ಕೆ ಕೋಟಹಳ್ಳಿಯ ಯುವ ಮುಖಂಡ ಕಾರ್ತಿಕ್ ಅವರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಸ್ವಂತ ಖರ್ಚಿನಲ್ಲೇ 2 ಬಸ್ಗಳ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿಕೊಟ್ಟಿದ್ದೇವೆ. ಎಲ್ಲ ಓಂ ಶಕ್ತಿ ಮಾಲಾಧಾರಿಗಳು ಕ್ಷೇಮವಾಗಿ ಹೋಗಿ ಬರಲೆಂದು ಶುಭವನ್ನು ಹಾರೈಸಿದರು. ಈ ಸಂದರ್ಭದಲ್ಲಿ ಊರಿನ ಪ್ರಮುಖ ಮುಖಂಡರಾದ KR ಚಂದ್ರಯ್ಯ, D ಮುನಿರಾಜು, ಜಯಂತಿ ಗ್ರಾಮದ ದೇವಪ್ಪ, ಮಲ್ಲಹಳ್ಳಿ ದೇವರಾಜ್, ಮುನಿರಾಜು, ವೆಂಕಟೇಶಪ್ಪ, ಓಂ ಶಕ್ತಿ ಮಾಲಾಧಾರಿಯ ತಂಡದ ಮುಖ್ಯಸ್ಥರಾದ ಶೈಲಜಾ ಸೇರಿದಂತೆ ಇತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಸಂವಿಧಾನ ಶಕ್ತಿ ಡಿಜಿಟಲ್ ನ್ಯೂಸ್, ಶಿಡ್ಲಘಟ್ಟ. ಅಂತ ವಂಕಮನಹಳ್ಳಿ ಕೋಟಹಳ್ಳಿಯಿಂದ ಒಂದು ಬಸ್ ಕಳಿಸ್ಕೊಡ್ತಾ ಇದ್ದಾರೆ. ಸಾದಹಳ್ಳಿ ಜಯಂತಿ ಗ್ರಾಮದಿಂದ ಬೈರೇಗೌಡರು ನಿರ್ಮಲ ಅವರು ಒಂದು ಬಸ್ ಕಳಿಸ್ಕೊಡ್ತಾ ಇದ್ದಾರೆ. ನಮ್ಮ ತಾಯಿನ ನಂಬಿರೋದಕ್ಕೆ ನಾವು ಚೆನ್ನಾಗಿ ಕಾಪಾಡ್ಕೊಂಬಂದಿದ್ದಾರೆ. ನಾವು ಈ ಥರ ಹೋಗ್ಬೇಕು ಅಂದಿದ್ದಕ್ಕೆ ಅವ್ರನ್ನ ರವಿ ಅಣ್ಣನ ಮಾತಾಡಿ ನಮ್ಗೆ 2 ಬಸ್ಸು ಸಾಧ್ಯವಾದಷ್ಟು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರೂ ಮುಂದೆ ಇನ್ನೂ ಚೆನ್ನಾಗಿ ಅನುಕೂಲ ಮಾಡಿ ನಮ್ಮಮ್ಮ ತಾಯಿ ಕಾಪಾಡಬೇಕು ಅಂತ ನಾವು ಕೋರ್ಕೊತೀವಿ. ಎಮ್ಮ ಹತ್ರ ಚೆನ್ನಾಗಿ ಕಾಪಾಡಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಬರಲಿ ಅಂತ ಕೇಳ್ಕೊತೀವಿ. ಹಬ್ಬಲೂಡು ಗ್ರಾಮ ಪಂಚಾಯಿತಿ ವತಿಯಿಂದ ದೇವಪ್ಪನಗುಡಿ, ಸಾದಹಳ್ಳಿ ಹಾಗೂ ಕೋಟಹಳ್ಳಿ, ವಂಕಮರದಹಳ್ಳಿಯಿಂದ 2 ಗಾಡಿಗಳನ್ನ ಕಳಿಸ್ಕೊಡ್ತಾ ಇದ್ದೀವಿ ಓಂ ಶಕ್ತಿಗಾಗಿ. ಜನಪ್ರಿಯ ಶಾಸಕರಾದಂಥ BN ರವಿಕುಮಾರ್ ಅವರಿಗೆ 2028ರಿಗೆ ಓಂ ಶಕ್ತಿ ತಾಯಿ ಒಳ್ಳೇದು ಮಾಡಲಿ, ಅವರು ಇನ್ನೂ ಹೆಚ್ಚಿನ ಜನಪ್ರಿಯ ಶಾಸಕರು ಒಳ್ಳೆಯ ಅಭಿವೃದ್ಧಿ ಮಾಡಲಿ, ಬಡವರು ದೀನದಲಿತರ ಪರವಾಗಿ ಧ್ವನಿ ಎತ್ತಲಿ ಅಂತ ಹೇಳ್ತಾ ನಾವು ಇವತ್ತು ಹಬ್ಬಲೂಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಿರ್ಮಲಾ ಬೈರೇಗೌಡರು, ನಾವು ಜಯಂತಿ ಗ್ರಾಮ, ದ್ಯಾವಪ್ಪನಗುಡಿ ಹಾಗೂ ಸಾದಹಳ್ಳಿಯಿಂದ 1 ಗಾಡಿ ಹಾಗೂ ಕೋಟಹಳ್ಳಿ, ವಂಕಮರದಹಳ್ಳಿಯಿಂದ ನಮ್ಮ ಸ್ನೇಹಿತರಾದಂಥ ಕಾರ್ತಿಕ್ ಅವರು ಕಡೆಯಿಂದ ಒಂದು ಗಾಡಿ ಮಾಡಿ
BN ರವಿಕುಮಾರ್ ಅವರು SS ಗೆ ನಾವು ಗಾಡಿಗಳನ್ನ ಕಳಿಸ್ಕೊಡ್ತಾ ಇದ್ದೀವಿ. ಓಂ ಶಕ್ತಿ ಆ ತಾಯಿ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಅವ್ರನ್ನ ಚೆನ್ನಾಗಿ ಕಾಪಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಎಷ್ಟು ಜನರನ್ನ ಕಳಿಸ್ಕೊಡ್ತಾ ಇದ್ರಿ ಸರ್ ತಮ್ಮ ಕಡೆಯಿಂದ? 110 ಜನ ಕಳಿಸ್ಕೊಡ್ತಾ ಇದ್ದೀವಿ ಸರ್. ಏನು ಅರಕೆ ಮಾಡ್ಕೊಂಡಿದ್ರಾ ಅಥವಾ ಅವ್ರು ಬೇಡಿಕೆ ಇಟ್ಟಿದ್ರಾ? ಇಲ್ಲ, ಅವ್ರು ಒಳ್ಳೇದಾಗ್ಲಿ ಅಂತ ನಾವು ಅರಕೆ ಮಾಡ್ಕೊಂಡು ಕಳಿಸ್ಕೊಡ್ತಾ ಇದ್ದೀವಿ.